ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಕ್ಸಸ್ಫುಲ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಒಂದು ಕಡೆ ಸಂತೋಷ ಆಗ್ತಿದೆ, ಇನ್ನೊಂದು ಕಡೆ ದುಃಖ ಸಹ ಆಗ್ತಿದೆ. ಆಫ್ಟರ್ BCom LLB ಮಾಡೋಣ ಅಂತ ಅನಿಸ್ತಿದೆ ಸರ್. ಪ್ರಿನ್ಸಿಪಲ್ ಸರ್ ಜಾಸ್ತಿ ಮೋಟಿವೇಶನ್ ಮಾಡಿದ್ರು, ಇಷ್ಟೇ ಡ್ರಾಪ್ ಔಟ್ ಮಾಡಬೇಡಿ, ಜಾಸ್ತಿ ಓದಿ, ಮುಂದೆ ಸ್ಟ್ರಗಲ್ ಏನು ಪಡೆದಿರಾ, ಸ್ವಲ್ಪ ಕಷ್ಟಪಟ್ಟಿದ್ರೆ ಮುಂದೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ. ಶುಲ್ಕ ಅಂತಂದರೆ ಕೇವಲ 20,000 ರಿಂದ 18,000 ಒಳಗಡೆನೆ ಅವರು ಇದುವರೆಗೂ ಸಹ ನಾವು ಫೀಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಒಂದು ಪದವಿಯನ್ನು ಪಡ್ಕೊಂಡಂತಹ ವಿದ್ಯಾರ್ಥಿನಿಯರು ಮುಂದೆ ಉನ್ನತ ವ್ಯಾಸಂಗವನ್ನು ಮಾಡಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಒಳ್ಳೆಯ IAS IPS KS ಅಧಿಕಾರಿಗಳಾಗಬೇಕು ಅಂತ ಹೇಳ್ಬಿಟ್ಟು ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಡವಾಗಿ ಆಗಮಿಸಿರ್ತಕ್ಕಂಥದ್ದು ಕಾರ್ಯನಿಮಿತ್ತವಾಗಿ ಶ್ರೀ ವಿಶ್ವ ವಿವೇಕ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಡಿಯಿಂದ ಶ್ರೀ ವಿಶ್ವ ವಿವೇಕ ಡಿಗ್ರಿ ಕಾಲೇಜಿಂದ ಇವತ್ತು ನಾವು ಗ್ರ್ಯಾಜುಯೇಷನ್ ಡೇ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಕ್ಸಸ್ಫುಲ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಒಂದು ಒಳ್ಳೆ ವಿದ್ಯಾರ್ಥಿಯಾಗಿ ಅವ್ರದ್ದು ಒಂದು ಒಳ್ಳೆಯ ಗುಣಮಟ್ಟದ ವಿದ್ಯಾರ್ಥಿಯಾಗಿ ಅವ್ರಿಗೆ ಒಂದು ಜಾಬ್ ಪ್ಲೇಸ್ಮೆಂಟ್ಸ್ ರಿಲೇಟೆಡ್ ಅವ್ರಿಗೆ ಒಂದು ಕನ್ವಿನ್ಸ್ಡ್ ಆಗಿ ಅವರು ಎಲ್ಲ ಸಕ್ಸಸ್ಫುಲ್ ಆಗಿ ಕಂಪನಿಯಲ್ಲಿ ಜಾಬ್ಸ್ ತೊಗೊಳೋದಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾರೆ. ಹಾಗಾಗಿ ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೋರ್ ಓವರ್ ನಮ್ಮ ಸಂಸ್ಥೆ ಒಂದು ವೆರಿ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಕಡೆಯಿಂದ ನಾವು ಮಾಡ್ತಾ ಇರೋದು ಕಾರಣ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಕಾಸ್ಟ್ಲಿ ಲೈಫ್ ಇವತ್ತು ಇರೋದರಿಂದ ಒಂದು ನಾರ್ಮಲ್ ಫೀಸ್ ಒಂದು ತಗೊಂಡು ಅವರಿಗೆ ಒಂದು ಒಳ್ಳೆ ಗ್ರ್ಯಾಜುಯೇಷನ್ಸ್ನ ಕೊಟ್ಟು ಅವ್ರದ್ದೇ ಆದ ಒಂದು ಸಿಸ್ಟಮ್ಯಾಟಿಕಲಿ ಲೈಫ್ ಲೀಡ್ ಮಾಡೋದಕ್ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿ ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್, ಅವ್ರಿಗೆ ಕನ್ಸಲ್ಟೆನ್ಸಿ ಮಾಡಿಬಿಟ್ಟು ಅವ್ರದ್ದೇ ಆದ ಒಂದು ರಿಲೇಟೆಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಂಟೈರ್ ಟೀಮ್, ಪ್ರಿನ್ಸಿಪಾಲ್ಸ್ ಆಗಿರ್ಬೋದು, ನಮ್ಮ ಕಾಲೇಜು ಲೆಕ್ಚರರ್ ಸ್ಟಾಫ್ ಆಗಿರ್ಬೋದು, ಹಾಗೆ ನಮ್ಮ ಮೇಯ್ನ್ ಕಾರಣ ನಮ್ಮ ಸ್ಟೂಡೆಂಟ್ಸು ಒಳ್ಳೆ ಡಿಸಿಪ್ಲಿನ್ಡ್ ಸ್ಟೂಡೆಂಟ್ಸ್. ಅವರು ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ತಂದು ಕೊಟ್ಟಿದ್ದಾರೆ, ನಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನಮಗೆ. ನನ್ನ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ, ಪ್ರಾಧ್ಯಾಪಕರು. ಏನು ಈ ಒಂದು ವಿಶ್ವ ವಿವೇಕ ಪದವಿ ಕಾಲೇಜಿನ ಈ ಒಂದು ಪದವಿ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಹರ್ಷ ಅನಿಸ್ತದೆ. ಯಾಕೆಂತಂದರೆ ವಿದ್ಯಾರ್ಥಿಗಳು 3 ವರ್ಷಗಳ ಕಾಲ ತಮ್ಮ ಪದವಿಯನ್ನು ಮುಗಿಸಿ ಅಂತಿಮವಾಗಿ ಪದವಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಈ ಒಂದು ಶಿಕ್ಷಣ ಸಂಸ್ಥೆ ಎಲ್ಲ ರೀತಿಯಲ್ಲೂ ಅವರಿಗೆ ಉತ್ತೇಜನ ಕೊಟ್ಟು ಪದವಿಯನ್ನು ಕೊಟ್ಟು ಒಳ್ಳೆಯ ಶಿಸ್ತು ಸಂಯಮ ಎಲ್ಲವನ್ನು ಕಲಿಸ್ಕೊಟ್ಟು ಮುಂದಿನ ವಿದ್ಯಾರ್ಥಿಗಳ ಜೀವನಕ್ಕೆ ಒಳ್ಳೆಯ ಬುನಾದಿಯನ್ನು ಹಾಕ್ಕೊಟ್ಟಂತಹ ಶಿಕ್ಷಣ ಸಂಸ್ಥೆಗೂ ಹಾಗೂ ಸಂಸ್ಥೆಯ ಒಂದು ವ್ಯವಸ್ಥಾಪಕರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಈ ಒಂದು ಪದವಿಯನ್ನು ಪಡ್ಕೊಂಡಂತಹ ವಿದ್ಯಾರ್ಥಿನಿಯರು ಮುಂದೆ ಉನ್ನತ ವ್ಯಾಸಂಗವನ್ನು ಮಾಡಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಈ ಒಂದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಳ್ಳೆಯ IAS IPS KS ಅಧಿಕಾರಿಗಳಾಗಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೀನಿ. ಅಂಜಿ HS ಪ್ರಾಂಶುಪಾಲರು, ಶ್ರೀ ವಿಶ್ವವಿವೇಕ ಪ್ರಥಮ ದರ್ಜೆ ಕಾಲೇಜು. 2023ರಲ್ಲಿ ನಮ್ಮ ಕಾಲೇಜಿಗೆ ದಾಖಲಾಗಿ 2026ರಲ್ಲಿ ಈ ಒಂದು ಗ್ರ್ಯಾಜುಯೇಷನ್ ಡೇ ಅನ್ನು ಹಮ್ಮಿಕೊಂಡಿದ್ದೀವಿ, ಸ್ಪಾಟ್ಲೈಟ್ ಗ್ರ್ಯಾಜುಯೇಷನ್ ಅಂತ. ಈ ಉದ್ದೇಶ ಏನಪ್ಪ ಅಂದರೆ ಭಾರತದ ಸಂಸ್ಕೃತಿಯಲ್ಲಿ ಸ್ವಾಗತ ಹೇಗಿರ್ತದೋ ಅದೇ ಬದ್ಧವಾಗಿ ನಾವೊಂದು ವಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಕಾಲೇಜಿಗೆ ಉನ್ನತವಾಗಿರ್ತಕ್ಕಂಥ ಶೈಕ್ಷಣಿಕದಲ್ಲಿ ಉತ್ತಮವಾಗಿರ್ತಕ್ಕಂಥ ರಿಸಲ್ಟನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಾಗಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ನಮ್ಮ ಸಂಸ್ಥೆಯ ಮುಖಾಂತರ ಅವರಿಗೆ ಬೀಳ್ಕೊಡುಗೆಯನ್ನು ಕೊಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ರೂಪಿಸ್ಕೊಳ್ಳಿ, ತಂದೆ ತಾಯಿಗಳಿಗೆ ಗೌರವವನ್ನು ತರಲಿ, ನಮ್ಮ ಕಾಲೇಜಿನ ಒಂದು ಕೀರ್ತಿಯನ್ನು ಹೆಚ್ಚಿಸಲಿ ಅಂತ ಹೇಳ್ಬಿಟ್ಟು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ಹಾರೈಸ್ತಾರೆ. ಎಲ್ಲ ಸಂಸ್ಥೆಗಳಿಗಿಂತ ನಮ್ಮ ಸಂಸ್ಥೆ ವಿಭಿನ್ನವಾಗಿರ್ತಕ್ಕಂಥ ಏನಪ್ಪ ಅಂದರೆ, ನಮ್ದಿರ್ತಕ್ಕಂಥದ್ದು ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಆ ಒಂದು ಅಡಿಯಲ್ಲಿ ನಾವು ಗ್ರಾಮೀಣ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್ ಮಕ್ಕಳಿಗೆ ನಾವು ಕೇವಲ ಕಡಿಮೆ
ಶುಲ್ಕ ಅಂತಂದರೆ ಕೇವಲ 20,000ರಿಂದ 18,000 ಒಳಗಡೆನೆ ಅವರು ಇದುವರೆಗೂ ಸಹ ನಾವು ಫೀಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಆ ಒಂದು ಶುಲ್ಕದಲ್ಲಿ ನಾವು ಈ ಸಂಸ್ಥೆನ ನಡೆಸ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಕೇವಲ ದುಡ್ಡು ಮಾಡ್ತಕ್ಕಂಥ ನಮ್ಮ ಸಂಸ್ಥೆಯ ಉದ್ದೇಶ ಅಲ್ಲ. ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿದಾಗ ನಮ್ಮ ಸಂಸ್ಥೆಗೆ ಎಲ್ಲೋ ಒಂದು ಗೌರವ, ನಮಗೆ ಒಂದು ಘನತೆ ಇರತಕ್ಕಂಥ ಮನೋಭಾವನೆಯಿಂದ ಈ ಒಂದು 10 ವರ್ಷಗಳ ಸತತವಾಗಿ ಕೇವಲ 18,000 20 ಸಾವಿರ ಮಾತ್ರ ನಾವು ಶುಲ್ಕವನ್ನು ತೆಗೆದುಕೊಳ್ತಿದ್ದೀವಿ ಸರ್. ನಾನು ಫಸ್ಟ್ 2023ರಲ್ಲಿ ಅಡ್ಮಿಷನ್ ಆಗಿದೆ. ಏನು ಗೊತ್ತಿರಲಿಲ್ಲ ನನಗೆ, ಅಡ್ಮಿಷನ್ ಆಗಿದೆ. ಆದಮೇಲೆ ಆಗ್ತಾ 1 ಇಯರ್ ಗೊತ್ತಾಗಿಲ್ಲ ಯಾವ ಥರ ಇದೆ ಎಜುಕೇಷನ್ನು ಏನು ಅಂತ. ಬರ್ತಾ ಪ್ರಿನ್ಸಿಪಲ್ಸ್ ಅಂಜು ಸರ್ ಅವರು ಪರಿಚಯ ಆಗಿದ್ರು. ಆ್ಯಸ್ ಎ ಪ್ರಿನ್ಸಿಪಲ್ ಅವ್ರ ಪ್ರಿನ್ಸಿಪಲ್ ಥರನೇ ಇರಲಿಲ್ಲ, ನಮಗೆ ಫುಲ್ ಫ್ರೆಂಡ್ಲಿ ಆಗಿದ್ದರು. ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು ಏನು ಬೇಕಂದ್ರೆ ಅವ್ರು ನಮಗೆ ಹೇಳಿಕೊಟ್ರು. ನಾವು ಸರ್ ಈ ಥರ ನಾವು ಈವೆಂಟ್ಸ್ ಮಾಡಬೇಕಂದ್ರೂ ಅವ್ರು ಹೋಗ್ಬಿಟ್ಟು ಸರಿ ಬಿಡು ಮಾಡಿಸೋಣ ಅಂದ್ಬಿಟ್ಟು ಮಾಡಿಸಿದ್ರು. ಹಾಗೆ ಎಜುಕೇಷನ್ ಅಂದರೆ ಫ್ಯಾಕಲ್ಟೀಸ್ ಚೆನ್ನಾಗಿ ಎಜುಕೇಟೆಡ್ ಮೀನ್ಸ್ ಒಳ್ಳೆ ಲೆವೆಲ್ಸಲ್ಲಿ ಇದ್ದಾರೆ. ಫ್ಯಾಕಲ್ಟೀಸು ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಹಾಗೆ ಅಂಜು ಸರ್ ಫ್ಯಾಕಲ್ಟೀಸ್ನ ಹುಡುಕ್ಬಿಟ್ಟು ನಮಗೋಸ್ಕರ ನಾವು ಮುಂದೆ ಸಕ್ಸಸ್ ಆಗಲಿ ಅಂದ್ಬಿಟ್ಟು ಜಾಸ್ತಿ ನಮ್ಗೆ ಎಫೆಕ್ಟ್ಸ್ ಹಾಕಿದ್ದಾರೆ. ಸೊ ನಮ್ಗೆ ಹಾರ್ಡ್ ವರ್ಕು ಮಾಡಿದ್ದಾರೆ. ಹಾಗೆ ನಾವು ಅವ್ರ ಎಫೆಕ್ಟ್ಸ್ ಹಾಕಿದ್ದಕ್ಕೆ ನಾವು ಹಾರ್ಡ್ ವರ್ಕ್ ತಂದುಬಿಟ್ಟು ನಾವು ಬೆಸ್ಟ್ ರಿಸಲ್ಟ್ಸ್ನೂ ಕೊಟ್ಟಿದ್ದಾರೆ ಕಾಲೇಜಿಗೆ. ಏನಾಗಬೇಕು ಅನ್ಕೊಡಿ ಸರ್ ಆಫ್ಟರ್ BCom LLB ಮಾಡೋಣ ಅಂತ ಅನಿಸ್ತಿದೆ ಸರ್. ಅಂಜು ಸರ್ ನಮ್ಮ ಪ್ರಿನ್ಸಿಪಲ್ ಸರ್ ಜಾಸ್ತಿ ಮೋಟಿವೇಶನ್ ಮಾಡಿದರು. ಇಷ್ಟೇ ಡ್ರಾಪೌಟ್ ಮಾಡಬೇಡಿ, ಜಾಸ್ತಿ ಓದಿ, ಮುಂದೆ ಸ್ಟ್ರಗಲ್ ಏನು ಪಡ್ದಿರಾ, ಸ್ವಲ್ಪ ಕಷ್ಟಪಟ್ಟಿದ್ರೆ ಮುಂದೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದರು ಸರ್. ಮೊದಲನೇದಾಗಿ ಇವು ಕಾರ್ಯಕ್ರಮ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಕಡೆ ಸಂತೋಷ ಆಗ್ತಿದೆ, ಇನ್ನೊಂದು ಕಡೆ ದುಃಖಕ್ಕೂ ಸಹ ಆಗ್ತಿದೆ. 3 ವರ್ಷ ನಾವು ಈ ಕಾಲೇಜಲ್ಲಿ ಓದಿಕೊಂಡು ವಿದ್ಯಾಭ್ಯಾಸ ಮಾಡಿ ಎಲ್ಲರ ಹತ್ರ ಫ್ರೆಂಡ್ಸ್ ಹತ್ರ ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಂಡಿದ್ದೀವಿ. ಈ ಕಾಲೇಜ್ ಟೀಚರ್ಸ್ ಹತ್ರ ಸಹ ನಾವು ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಂಡಿದ್ದೀವಿ. ಎಂಥ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಾಗಲಿ ಎಂಥ ಟೈಮಲ್ಲಾಗಲಿ ನಮಗೆ ಒಳ್ಳೆ ವಿದ್ಯಾಭ್ಯಾಸ ಎಜುಕೇಷನ್ ಕೊಡೋದ್ರಲ್ಲಿ ಕಾಲೇಜು ತುಂಬ ಇದು ಮಾಡಿದೆ. ನಮ್ಮ ಮೇಲೆ ಇಟ್ಕೊಂಡಿರೋ ಭರವಸೆಯನ್ನು ನಾವು ರಿಸಲ್ಟ್ ಮೂಲಕ ಕೊಡಬೇಕಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಮತ್ತು ಎಕ್ಸಾಮ್ ಟೈಮಲ್ಲಾಗಲಿ ಎಂಥ ಟೈಮಾಗಲಿ ನಮಗೆ ಎಷ್ಟು ಹೊತ್ತಲ್ಲಿ ಫೋನ್ ಮಾಡಿದ್ರು ಕೇಳಿದ್ರು ಡೌಟನ್ನು ಕ್ಲಾರಿಫೈ ಮಾಡಿಕೊಡ್ತಾರೆ. ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ ನಮ್ಮ ಜೊತೆ. ವೆಲ್ ಸಪೋರ್ಟಿವ್ ಆಗಿ ನಮಗೆ. ಮತ್ತು ನಾವು ಏನಾದರೂ ಕೇಳಿ ನಮ್ಮ ಪ್ರಿನ್ಸಿಪಲ್ ಸರ್ ಆಗಲಿ ಯಾರಾದರೂ ಪ್ರೆಸಿಡೆಂಟ್ ಸರ್ ಆಗಲಿ ಏನಾದಕ್ಕಾಗಲಿ ನಮಗೆ ಸಹಕಾರ ನೀಡಿ ನಮಗೆ ಬೆಂಬಲವಾಗಿ ನಿಲ್ತಾರೆ ಸರ್.